ಹಾಯ್ ಎಲ್ಲರಿಗೂ, ನಾನಿವತ್ತು ಬಟಾಟೆ ಅಂಬಡೆ ಮಾಡುವುದನ್ನು ಹೇಳುತ್ತೇನೆ. ಇಲ್ಲಿ ನಾನು 2 ಬೇಯಿಸಿದ ಬಟಾಟೆ, 2 ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ತಗೊಂಡಿದ್ದೇನೆ. ಒಂದು ಪ್ಯಾನಿಗೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಕಟ್ ಮಾಡಿದ 2 ಕಾಯಿಮೆಣಸು, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಮಾಡಿದರೆ ಸಾಕು. ಇದಕ್ಕೆ ಬೇಯಿಸಿದ ಬಟಾಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 1 ಟೀ ಸ್ಪೂನ್ ತೆಂಗಿನ ತುರಿಯನ್ನು ಹಾಕಿದ್ದೇನೆ ನಾನು. ತೆಂಗಿನ ತುರಿ ಬೇಕಾದರೆ ಮಾತ್ರ ಹಾಕ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಣ್ಣಗೆ ಆದ ನಂತರ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಇಡಬೇಕು. ನಂತರ ಹಿಟ್ಟು ತಯಾರಿಸುವ ನಾವು. ಇಲ್ಲಿ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನ್ ಹಿಂಗ್ ಪೌಡರ್ ಮತ್ತು ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಿದ್ದೇನೆ. ಉಪ್ಪು ಹಾಕುವಾಗ ಸ್ವಲ್ಪ ನೋಡಿ ಹಾಕಬೇಕು. ನಾವಿಲ್ಲಿ ಬಟಾಟೆಗೆ ಸಹ ಉಪ್ಪು ಹಾಕಿದ್ದೇವೆ. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಸಹ ನೀರಾಗಿ ಸಹ ಮಿಕ್ಸ್ ಮಾಡಬಾರ್ದು, ಮೀಡಿಯಮ್ ಇದರಲ್ಲಿ ಮಿಕ್ಸ್ ಮಾಡಬೇಕು. ಹಿಟ್ಟು ತುಂಬ ದಪ್ಪ ಆದರೆ ಕೋಟಿಂಗ್ ಇನ್ನೂ ದಪ್ಪ ಬರ್ತದೆ, ತೆಳುವಾದರೆ ಕೋಟಿಂಗ್ ನಿಲ್ಲುವುದಿಲ್ಲ. ಇಷ್ಟಾದರೆ ಸಾಕು. ನಂತರ ಈ ಉಂಡೆಗಳನ್ನು ಅದು ಹಿಟ್ಟಲ್ಲಿ ಡಿಪ್ ಮಾಡಿ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾವು ಇಲ್ಲಿ ಬೇಯಿಸಿದ ಬಟಾಟೆ ಹಾಕಿದ್ರಿಂದ ತುಂಬ ಹೊತ್ತು ಬೇಯಿಸಬೇಕಾಗಿಲ್ಲ. ಇದು ಇನ್ನೊಂದು ಬದಿ ಸಹ ನಾವು ಕಾಯಿಸಬೇಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.